ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಮಂಡನೆಗೆ ಸಿದ್ಧವಾಗ್ತಾ ಇದ್ದಾರೆ. ಆದರೆ ಈ ಬಾರಿಯ ಬಜೆಟ್ಗೆ ಗ್ಯಾರಂಟಿ ಗುನ್ನ ಬೀಳುತ್ತಾ ಅಂತ ಶಕ್ತಿ ಯೋಜನೆಗೋಸ್ಕರ ಹೆಚ್ಚುವರಿ ಹಣಕ್ಕೆ ಈಗಾಗಲೇ ಸಾರಿಗೆ ಇಲಾಖೆ ಮೊನೆಯನ್ನು ಇಟ್ಟಿದೆ. ಲೆಕ್ಕಾಚಾರ ಅಂದರೆ ಬಜೆಟ್ನ ಲೆಕ್ಕಾಚಾರ ಸಿದ್ದರಾಮಯ್ಯನವರು ಅಳದು ತೂಗಿ ಮಾಡ್ತಕ್ಕಂಥದ್ದು ಬುಡಮೇಲಾಗ್ಬಿಡುತ್ತಾ ಈ ಗ್ಯಾರಂಟಿ ಯೋಜನೆಯಿಂದ ಅಂತಕ್ಕಂಥ ಆತಂಕ ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಸಿಎಂ ಲೆಕ್ಕಾಚಾರದ ಬಜೆಟ್ಗೆ ಗ್ಯಾರಂಟಿ ಗುನ್ನ, ಶಕ್ತಿ ಯೋಜನೆಗೆ ಹೆಚ್ಚುವರಿ ಅನುದಾನದತ್ತ ನಿರೀಕ್ಷೆ. ಬಜೆಟ್ನಲ್ಲಿ 6,600 ಕೋಟಿ ಹೆಚ್ಚುವರಿ ಅನುದಾನ. ಗ್ಯಾರಂಟಿ ಉಚಿತ ಘೋಷಣೆಗಳು ಅದ್ಯಾಕೋ ಏನೋ ಸಿದ್ದರಾಮಯ್ಯ ಸರ್ಕಾರ ಕೊರಳಿಗೆ ಸುತ್ತಕೊಳ್ಳುವಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಶಕ್ತಿ ಯೋಜನೆಗೆ ಆರಂಭದಲ್ಲಿಯೇ ನಿರೀಕ್ಷೆ ಮೀರಿ ಮಹಿಳೆಯರಿಂದ ರೆಸ್ಪಾನ್ಸ್ ಬಂದಿತ್ತು. ಇದರ ಎಫೆಕ್ಟ್ 9 ತಿಂಗಳಿಗೆ ಮೀಸಲಿಟ್ಟ ಅನುದಾನ ಇದೇ ತಿಂಗಳಿಗೆ ಖಾಲಿಯಾಗಿತ್ತು. ಈಗ ಬಜೆಟ್ನಲ್ಲಿ ಹೆಚ್ಚುವರಿಯಾಗಿ ಬರೋಬ್ಬರಿ 6,600 ಕೋಟಿ ಅನುದಾನ ಶಕ್ತಿ ಯೋಜನೆಗೆ ಬೇಕಾಗಿದೆ ಅನ್ನೋದು ಸಾರಿಗೆ ಇಲಾಖೆ ಲೆಕ್ಕಾಚಾರ. ಬಜೆಟ್ನಲ್ಲಿ ಸುಮಾರು 6,600 ಕೋಟಿ ಅಷ್ಟು ನಮಗೆ ಒಂದು ವರ್ಷಕ್ಕೆ ಬೇಕಾಗುತ್ತೆ. ಈ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಹಣಕಾಸು ಇಲಾಖೆ ವರದಿ ಪಡೆದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತು ನಮಗೆ ಈ ವರ್ಷಕ್ಕೆ ಬಾಕಿ ಇರ್ತಕ್ಕಂಥದ್ದನ್ನು ಕೂಡ ಫೆಬ್ರವರಿನಲ್ಲಿ ರಿಅಪ್ರೋಪ್ರಿಯೇಷನ್ ಆಗುತ್ತೆ, ಆ ಸಂದರ್ಭದಲ್ಲಿ ಕೊಡ್ತಾರೆ. ಸದ್ಯ ಅನುದಾನ ಖಾಲಿಯಾಗಿದ್ದು ಇದನ್ನ ಫೆಬ್ರವರಿಯಲ್ಲಿ ನೀಡುವ ನಿರೀಕ್ಷೆ ಇದೆ. ಒಟ್ಟು ಹೆಚ್ಚುವರಿಯಾಗಿ ಅನುದಾನದ ನಿರೀಕ್ಷೆಯಲ್ಲಿ ಸಾರಿಗೆ ಇಲಾಖೆ ಇದೆ. ಇನ್ನೊಂದು ಕಡೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಿಎಂ ಹಣಕಾಸು ಇಲಾಖೆಯ ವರದಿ ಪಡಿತಾ ಇದ್ದಾರೆ. ಶಕ್ತಿ ಯೋಜನೆಗೆ ಅನುದಾನದ ವಿಚಾರದಲ್ಲಿ ಸರ್ಕಾರಕ್ಕೆ ಮಾತ್ರ ನಿರೀಕ್ಷೆಗೂ ಮೀರಿ ಹೊರೆ ಬರ್ತಾ ಇದೆ. ಹೀಗಾಗಿ ಶಕ್ತಿ ಯೋಜನೆಗೆ ಅನುದಾನ ಬಜೆಟ್ನಲ್ಲಿ ದೊಡ್ಡ ಸವಾಲಾಗೋದಂತೂ ಖಚಿತ ನೋಡಿ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.